ಹಗಲಿನಲ್ಲಿ ಗೂಬೆಗೆ ಕಣ್ಣುಗಳು ಕಾಣಿಸುವುದಿಲ್ಲ, ರಾತ್ರಿ ವೇಳೆ ಕಾಗೆಗೆ ಕಣ್ಣುಗಳು ಕಾಣಿಸುವುದಿಲ್ಲ. ಆದರೆ ಕಾಮಾಂಧನಿಗೆ ಹಗಲು ಮತ್ತು ರಾತ್ರಿ ಎರಡೂ ವೇಳೆಯಲ್ಲೂ ಕಣ್ಣುಗಳು ಕಾಣಿಸುವುದಿಲ್ಲ. ರಾಜನ ಹೆಂಡತಿ, ಗುರುಗಳ ಹೆಂಡತಿ, ಅಣ್ಣನ ಹೆಂಡತಿ, ತನ್ನ ತಾಯಿ ಮತ್ತು ತನ್ನ ಹೆಂಡತಿಯ ತಾಯಿ, ಈ 5 ಜನ ಸ್ತ್ರೀಯರನ್ನ ತನ್ನ ಸ್ವಂತ ತಾಯಿಯಂತೆ ಭಾವಿಸಬೇಕು. ಸ್ತ್ರೀಯರ ಮನಸ್ಸನ್ನ ಅರಿತುಕೊಳ್ಳುವುದು ಎಷ್ಟು ಕಷ್ಟ ಎಂಬುದನ್ನ ಶ್ರೀಕೃಷ್ಣನು ಇಲ್ಲಿ ವಿವರಿಸುತ್ತಿದ್ದಾನೆ. ಹೂವನ್ನು ಬಿಡದ ಹತ್ತಿಯ ಗಿಡದಲ್ಲಿ ಹೂವನ್ನು ನೋಡಬಹುದು, ಬಿಳಿಯ ಕಾಗೆಯನ್ನು ಕೂಡ ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಸಹ ನೋಡಬಹುದು. ಆದರೆ ಸ್ತ್ರೀಯರ ಮನಸ್ಸನ್ನ ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸರೋವರಕ್ಕೆ ಬದಿ ಎಂಬುದು ಇಲ್ಲದಿದ್ದರೆ ಸರೋವರವು ಪ್ರಕಾಶಿಸುತ್ತದೆ. ಕೆಟ್ಟ ಮನುಷ್ಯರಿಲ್ಲದಿದ್ದರೆ ಸಭೆಯು ಪ್ರಕಾಶಿಸುತ್ತದೆ. ಅಲ್ಪ ಪದಗಳನ್ನು ಬಳಸದಿದ್ದರೆ ಕಾವ್ಯವು ಶೋಭಿಸುತ್ತದೆ. ಮನದಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಇಲ್ಲದಿದ್ದರೆ ಮನಸ್ಸು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಕೋತಿಯ ಕೈಗೆ ಅಮೂಲ್ಯವಾದ ಮಣಿಹಾರ ದೊರಕಿದರೆ ಆ ಕೋತಿಯು ಆ ಮಣಿಹಾರವನ್ನು ಕಚ್ಚಿ, ನೆಕ್ಕಿ, ಮೂಸಿ, ಕಿತ್ತು ಮತ್ತೆಲ್ಲೋ ಇಟ್ಟುಕೊಳ್ಳುತ್ತದೆ. ಇದರ ಅರ್ಥ ಯೋಗ್ಯವಾದ ವಸ್ತುಗಳು ಅಯೋಗ್ಯರ ಕೈ ಸೇರಿದರೆ ಆ ಅಮೂಲ್ಯವಾದ ವಸ್ತುಗಳ ಯೋಗ್ಯತೆ ವ್ಯರ್ಥವಾಗಿ ಹೋಗುತ್ತದೆ. ಒಬ್ಬ ಅಕ್ಕಸಾಲಿಗ ಚಿನ್ನದ ಹೂವನ್ನು ತಯಾರಿಸಬಹುದು, ಆದರೆ ಅದರಲ್ಲಿ ಸುಗಂಧವನ್ನು ತುಂಬಲು ಅವನಿಂದ ಸಾಧ್ಯವಾಗುವುದಿಲ್ಲ. ಆದರೆ ಪ್ರಕೃತಿ ಮಾತೆ ಒಂದು ಹೂವನ್ನು ಸೃಷ್ಟಿಸಿ ಆ ಹೂವಿನಲ್ಲಿ ಸುಗಂಧವನ್ನು ತುಂಬುತ್ತಾಳೆ. ಇದು ಪ್ರಕೃತಿ ಮಾತೆಗೆ ಮಾತ್ರವೇ ಸಾಧ್ಯವಿರುವುದು. ಸುಖವನ್ನು ಹೆಚ್ಚು ಬಯಸುವವನಿಗೆ ವಿದ್ಯೆ ಒಲಿಯಲು ಕಷ್ಟವಾಗುತ್ತದೆ. ವಿದ್ಯೆಯನ್ನು ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆ ಇರುವವನು ಸುಖವನ್ನು ತೊರೆಯಲೇಬೇಕು. ಅಂದರೆ ಇದರ ಅರ್ಥ ಸುಖ ಬೇಕಾದರೆ ವಿದ್ಯೆಯನ್ನು ದೂರ ಮಾಡಿಕೊಳ್ಳಬೇಕು, ವಿದ್ಯೆ ಬೇಕಾದರೆ ಸುಖವನ್ನು ದೂರ ಮಾಡಿಕೊಳ್ಳಬೇಕು. ಆದರೆ ವಿದ್ಯೆ ದೊರೆತ ನಂತರ ಸುಖ ತಾನಾಗಿಯೇ ಬರುತ್ತದೆ. ನಮಸ್ಕಾರ, ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8 ಗಂಟೆಯಿಂದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬಹುದು. ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ. ಶುಭವಾಗಲಿ.